ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್. ಹೋರಾಟಕ್ಕೆ ಕಾಂಗ್ರೆಸ್ ಮುಖಂಡರ ಪ್ರತಿಕ್ರಿಯೆ. ಹೋರಾಟಗಾರ ಶಿವಾನಂದ ವಾಲಿ ಹಮ್ಮಿಕೊಂಡಿರುವ ಉಪವಾಸ ಸತ್ಯಾಗ್ರಹ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾದ ಪೃಥ್ವಿರಾಜ್ ನಾಡಗೌಡ ಮಾತನಾಡಿ, ಶಿವಾನಂದ ವಾಲಿ ಒಬ್ಬ ನಿಜವಾದ ಹೋರಾಟಗಾರ. ನಮಗೆ ಅವನ ಮೇಲೆ ಹೆಮ್ಮೆ ಇದೆ. ಚುನಾವಣೆ ಪೂರ್ವದಲ್ಲೇ ನನ್ನ ಜೊತೆ ಕಾಲುವೆ ಕಾಮಗಾರಿ ಶೀಘ್ರದಲ್ಲೇ ಮುಗಿಸಿ ಅಂತ ಹೇಳಿದನು. ಅಷ್ಟರಲ್ಲೇ ಚುನಾವಣೆ ಬಂತು. ಚುನಾವಣೆ ನೀತಿ ಸಂಹಿತೆ ಇರುವ ಕಾರಣ ವಿಳಂಬವಾಗಿದೆ. ನೀತಿ ಸಂಹಿತೆ ಮುಗಿದಿದೆ. ಶುಕ್ರವಾರ ಬೆಳಗ್ಗೆ ಕೆವಿಜಿನಲ್ ಅಧಿಕಾರಿಗಳು ಅಂಬರೇಶ್ವರ ದೇವಸ್ಥಾನದ ಹತ್ತಿರ ನೆನೆಗೋದಿಗೆ ಬಿದ್ದ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ್ದೇವೆ. ಅಧಿಕಾರಿ ಮೊದಲು ಸಿಂಗಲ್ ಟೆಂಡರ್ ಆಗಿತ್ತು, ಅದು ಕ್ಯಾನ್ಸಲ್ ಆಗಿದೆ. ಮತ್ತೊಂದು ಟೆಂಡರ್ ಪ್ರಕ್ರಿಯೆ ಮಾಡುತ್ತಿದ್ದೇವೆ. ತುರ್ತಾಗಿ ಅನುಮೋದನೆ ಪಡೆದು ಕಾಮಗಾರಿ ಪ್ರಾರಂಭ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಈ ವಿಷಯ ಶಿವಾನಂದ ವಾಲಿ ಅವರಿಗೂ ತಿಳಿಸಿದ್ದಾರೆ. ಆದರೆ ವಾಲಿ ಅವರು ಹೋರಾಟವನ್ನು ಮುಂದುವರಿಸಿದ್ದಾರೆ. ಅವರ ಹೋರಾಟಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ. ಆದರೆ ಕೆಲವು ದಿನ ಕಾಲಾವಕಾಶ ನೀಡಬೇಕು. ಅಧಿಕಾರಿಗಳು ನೀಡಿದ ಕಾಲಾವಕಾಶದ ಒಳಗೆ ಕೆಲಸ ಮಾಡದಿದ್ದರೆ ಅವರ ಜೊತೆ ನಾವು ಹೋರಾಟಕ್ಕೆ ಬೆಂಬಲ ನೀಡುತ್ತೇವೆ ಎಂದರು. ಕಾಂಗ್ರೆಸ್ ಹಿರಿಯ ಮುಖಂಡ, ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿ ಆಗಬೇಕಾದರೆ ಹೋರಾಟಗಳು ಮುಖ್ಯ. ವಾಲಿ ಅವರ ಹೋರಾಟದ ಬಗ್ಗೆ ನನಗೆ ಅಭಿಮಾನ ಇದೆ ಮತ್ತು ಸಹಕಾರ ಕೂಡ ಇದೆ. ಸುಮಾರು 13 ವರ್ಷಗಳಿಂದ ಗತಿಸಿದ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತ ಅವರು ಹೋರಾಟ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ. ಆದರೆ ಶಾಸಕರ ಶಿವಸಪ್ಪಾಜಿ ನಾಡಗೌಡ ಅವರು ಅಧಿಕಾರಕ್ಕೆ ಬಂದ ನಂತರ ತಕ್ಷಣ ಕಾಮಗಾರಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಟೆಂಡರ್ ಕೂಡ ಆಗಿತ್ತು. ಇಲಾಖೆ ನಿಯಮದ ಪ್ರಕಾರ ಅದು ರದ್ದಾಗಿದೆ ಎಂದು ತಿಳಿದು ಬಂದಿದೆ. ಇಷ್ಟು ದಿನ ನೀತಿ ಸಂಹಿತೆ ಇತ್ತು ಈಗ ಮತ್ತು ಶಾಸಕರು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಕೂಡಲೇ ಕಾಮಗಾರಿಯನ್ನು ಮರು ಟೆಂಡರ್ ಮಾಡಿ ಕಾಮಗಾರಿ ಪ್ರಾರಂಭಿಸಿ ಎಂದಿದ್ದಾರೆ. ವಾಲಿ ಅವರಿಗೆ ನಾವು ಹೋರಾಟ ಮಾಡಲು ತಡೆದಿಲ್ಲ, ಆದರೆ ಸ್ವಲ್ಪ ಕಾಲಾವಕಾಶ ಮಾತ್ರ ಕೇಳಿದ್ದೇವೆ. ಕೂಡಲೇ ವಾಲಿ ಅವರಿಗೆ ಸಹಕಾರ ನೀಡಿ ಹೋರಾಟವನ್ನು ಹಿಂಪಡೆಯಬೇಕು. ಅಧಿಕಾರಿಗಳು ನಿಗದಿತ ಅವಧಿ ಒಳಗೆ ಕಾಮಗಾರಿ ಪೂರ್ಣಗೊಳಿಸದಿದ್ದರೆ ನಾವೆಲ್ಲರೂ ಸೇರಿ ಮತ್ತೆ ಹೋರಾಟ ಮಾಡೋಣ ಎಂದು ಈ ವೇಳೆ ಮುಖಂಡರಾದ ಹನುಮಂತಪುರಿ, ಮಲ್ಲು ತಳವಾರ್, ರಸೂಲ್ ಮಕಂದಾರ್, ಸಗು ಗಂಗನಗೌಡ್, ಗನಿ ಔಟಿ, ಮಂಜುನಾಥ್ ಕಟ್ಟಿಮನಿ, ಮೌನೇಶ್ ಮಾದರ್, ಅಲ್ಲಾಬಕ್ಷ್ ಮೂಲಿಮನಿ ಹಾಗೂ ಇನ್ನಿತರು ಇದ್ದರು. ಸರ್ಕಾರ ರೊಕ್ಕ ಅಂದ್ರೆ ಇವೆಲ್ಲ ಪ್ರೊಸೀಜರ್ ಫಾಲೋ ಮಾಡಬೇಕಂದ್ರೆ ಒಂದು ಟೈಮ್ ಹಿಡಿತೈತೆ. ಅದಕ್ಕೊಂದು ಸ್ವಲ್ಪ ಎಲ್ಲರಿಗೂ ಒಂದು ಸಮಾಧಾನ ಅನ್ನೋದು ಇರಬೇಕಾಗುತ್ತೆ. ಆಮೇಲೆ ಈಗ ಆಗಲೇನೆ ಇದು ಶಿವಾನಂದ ವಾಲಿ ಅವರು ಏನು ರೈತರ ಪರ ಹೋರಾಟಗಾರ ಅದಾರ, ಅವ್ರ ಮ್ಯಾಗೆ ನಮ್ಮ ಭಾಳ ಗೌರವ ಐತೆ. ಅದರೊಳಗೆ ಏನು ಇದನ್ನೇ ಇಲ್ಲ. ಹೋರಾಟ ಮಾಡೋದು ನಮ್ಗೆ ಅದಕ್ಕೇನು ಬೇಸರ ಅನ್ನೋದಿಲ್ಲ. ಅದು ಹಕ್ಕದು, ನಮ್ಮ ಪ್ರಜಾತಂತ್ರದಲ್ಲಿ ಅದೊಂದು ಹಕ್ಕು. ಆದರೆ ಏನಾಗಿದೆ ವಿಷಯ ಅಂದರೆ, ಈ ಸದ್ಯ ಅವ್ರು ಏನೀಗ ಹೋರಾಟ ಮಾಡತ್ತಿದ್ದಾರೆ ಹಾಲೇನದು ಟೆಂಡರ್ ಪ್ರೋಸೆಸ್. ಯಾಕೆ ಕಾಮಗಾರಿ ಸಂಬಂಧ ಹೋರಾಟ ಮಾಡತ್ತಿದ್ದಾರೆ? ಅದು ಸುಮಾರು ಒಂದು 5 ತಿಂಗಳ ಹಿಂದ್ಗಡೆ ಈ ಮೆಣಸಿನ್ಕಾಯಿ ಬೆಳೆದಿದ್ರು, ಅವಾಗ ನೀರಿನ ಸಮಸ್ಯೆ ಆಗಿತ್ತು, ಮಳೆ ಆಲಾರದ ಅಂತೇಳಿ ಈ ವರ್ಷದಲ್ಲಿ ಜನವರಿಯಲ್ಲಿ ಎಲ್ಲರೂ 4 ವಾರ್ಡಿಂದ ಸುತ್ತಮುತ್ತ ರೈತರು ನಾವೆಲ್ಲರೂ ಹೋಗಿದ್ವಿ. ಶಾಸಕರು ಎಲ್ಲರೂ ಹೋಗಿದ್ವಿ, ಶಾಸಕರು ಬಂದಿದ್ದರು. ಅವಾಗ ಈ ಕಾಮಗಾರಿ ಬಗ್ಗೆ ಚರ್ಚೆ ಆಯಿತು. ಅದ್ರ ತಕ್ಕ ಅವಾಗ ಚೀಫ್ ಇಂಜಿನಿಯರ್ ಅವರು ಅದನ್ನು ಶೀಘ್ರವಾಗಿ ಮಾಡಿಕೊಡ್ತೀವಿ ಅಂದರು. MLA ಅವರು ಅದನ್ನು ಶೀಘ್ರವಾಗಿ ಮಾಡಿ, ಅದು ಭಾಳ ಅವಶ್ಯಕತೆ ಇದೆ, ಅವಶ್ಯಕತೆ ಇದೆ. ಅದಕ್ಕೆ ಒಂದು ಸ್ವಲ್ಪ ಒತ್ತಾಯನೂ ಮಾಡಿದರು. ಅದ್ರ ತಕ್ಕ ಅವರು ಟೆಂಡರ್ ಕರೆದ್ರು, ಅದಕ್ಕೆ ಫಂಡ್ ಎಲ್ಲ ಇಟ್ಕೊಂಡು ಟೆಂಡರ್ ಕರೆದ್ರು. ಅದು ಏನೋ ನಮ್ಮ ಅದೃಷ್ಟ ಸರಿ ಇದ್ದಿದ್ದಿಲ್ಲೋ ಏನೋ, ಅದು ಸಿಂಗಲ್ ಟೆಂಡರ್ ಆಯಿತು. ಯಾಕಂದರೆ ಒಂದನೇ ಸಲ ಕರೆದಾಗ ಸಿಂಗಲ್ ಟೆಂಡರ್ ಆಯಿತು ಅಂದರೆ ಅದನ್ನು ಅಪ್ರೂವಲ್ ಕೊಡೋಲ್ಲ. ಮೂರನೇ ಕಾಲು ಅಂದರೆ ಸೆಕೆಂಡ್ ಕಾಲು ಸಿಂಗಲ್ ಟೆಂಡರ್ ಆಯ್ತು ಅಂದ್ರೂ ಕೂಡ ಇಲ್ಲ. ಮೂರನೇ ಕಾಲಲ್ಲಿ ಸಿಂಗಲ್ ಟೆಂಡರ್ ಆಯ್ತು ಅಂದರೆ ಅದನ್ನು ಅವರು ಇದು ಮಾಡ್ಬೋದು, ಏನೋ ಮುಂದುವರಿರಿ ಅಂತೇಳಿ ಪರ್ಮಿಷನ್ ಅಧಿಕಾರಿಗಳು, ಮ್ಯಾಗಿನ ಅಧಿಕಾರಿಗಳು ಅವ್ರು ಕೊಡ್ತಾರೆ. ಅದೇನಾಯಿತು, ಇಲೆಕ್ಷನು ಬಂತು. ಒಂದನೇ ಸಲ ಕರೆದ್ರು, ಸಿಂಗಲ್ ಟೆಂಡರ್ ಆಯಿತು. ಹಂಗಾಗಿ ಮತ್ತೊಮ್ಮೆ ರಿಕಾಲ್ ಮಾಡತ್ತಿದ್ರು. ಆವಾಗ ನೀತಿ ಸಮಿತಿ ಲಾಗೂ ಆಯಿತು. ಸುಮಾರು ಏನಂದ್ರು 3 ತಿಂಗಳಾಯಿತು. ಇವರು 3 ತಿಂಗಳ ಎಲೆಕ್ಷನ್ ಮಾಡಿದರು BJP ಅವರು. ಎಷ್ಟೋ ಇಂಥವೆಲ್ಲ ಕೆಲಸಗಳು, ಈ ಎಲ್ಲ ಸಮಸ್ಯೆ ಅದು. ಈಗ ಮೊನ್ನೆ ಅದನ್ನು ನೀತಿ ಸಮಿತಿ ವಾಪಸ್ ತಗೊಂಡಿದ್ದಾರೆ. ನಿನ್ನೆ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಲ್ಲೂರು ಅವರು ಬಂದಿದ್ದರು. ಆಮೇಲೆ ಈಗಳು ಸಂಬಂಧಪಟ್ಟಿದ್ದ ಎಲ್ಲ ಅಧಿಕಾರಿಗಳು ಬಂದಿದ್ದರು ನಿನ್ನೆ. ಅದು ಏನಿದೆ ಅಂತೆಲ್ಲ ತಿಳಿಸ್ಕೊಟ್ರು. ಆಮೇಲೆ ಊರಿನ ಹಿರಿಯರು ಎಲ್ಲರೂ ರೈತರ ಮುಖಂಡರು ಇದ್ದರು. ಅವ್ರ ಸಮಯ ಹೇಳಿದರು, ಹಿಂಗೆ ಸಮಸ್ಯೆ ಎಷ್ಟು ಶೀಘ್ರಲಾಗುತ್ತೆ ಶೀಘ್ರಲ್ಲೇ ಮಾಡಿಕೊಡ್ತೀವಿ ಅಂತೇಳಿ ಮಾತು ಕೊಡ್ತಿದ್ದಾರೆ. ಆಮೇಲೆ ಟೆಂಡರ್ ಕರೆದಿದ್ದಾರೆ ಒಂದು ಸಲ ಅಂದರೆ ಅದು ಮುಗಿದು ಹೋಯ್ತು. ಅವ್ರೇನು ಮಾತು ಕೊಡೋದಲ್ಲ, ಆರ್ತೇನೋ ಹಾಗೆ ಆಗುತ್ತೆ ಮುಂದೆ ಕೆಲಸ ಅಂತ ಅಷ್ಟೇನೋ. ಸರ್ಕಾರ ಕೆಲಸ ಅದು ಟೈಮ್ ತೊಗೋಬೋದು. ಇನ್ನೊಂದು ತಿಂಗಳ ಟೆಂಡರಿಗೆ ಕರೆದ್ರೆ
ಒಂದು 15 ದಿವಸ ಹೋಗುತ್ತೆ, ಟೆಂಡರ್ ಪ್ರೋಸೆಸ್ 15-20 ದಿವಸ ಟೆಂಡರ್ ಪ್ರೋಸೆಸ್ ಹೋಗುತ್ತೆ. ಅವ್ರಿಗೆ ಅವಾರ್ಡ್ ಆಗಬೇಕು, ವರ್ಕ್ ಆರ್ಡರ್ ಕೊಡ್ಬೇಕಂದ್ರೆ ಮತ್ತೊಂದು 15 ದಿವಸ, ಒಂದು ತಿಂಗಳಿಗೆ ಪೇಪರ್ ವರ್ಕಲ್ಲಿ ಹೋಗುತ್ತೆ. ಅದಾದಮೇಲೆ ಮುಂದೆ ಅದು ಕೆಲಸ ಶೀಘ್ರವಾಗಿ ಮುಗಿಸ್ತಾರೆ. ಅದಕ್ಕೆ ನಾನು ಶಿವಾನಂದ ವಾಲಿ ಅವರಿಗೆ ತಮ್ಮ ಹೋರಾಟ ಈಗ ಇದ್ರ ಸಂಬಂಧ ಹಿಂದೆ ತಗೋಬೇಕು ಅಂತ ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಸರ್, ಶಿವಾನಂದ ವಾಲಿ ಅವರು ಕಾಂಗ್ರೆಸ್ ಪಕ್ಷದ ಒಬ್ಬ ಯುವ ನಾಯಕ, ಆದರೆ ಇದರಲ್ಲಿ BJP ಅವರು ಪಾಲ್ಗೊಂಡಿದ್ದಾರೆ. ಇದು ರಾಜಕೀಯ ತಿರುವು ಏನಾರು ಹೋರಾಟ, ರಾಜಕೀಯ ಉದ್ದೇಶ ಏನಾರ ದುರುದ್ದೇಶ ಇದೆ BJP ಅವ್ರದ್ದು ಏನೋ? ಈಗ ಅವರು ಎಲ್ಲ ರೈತರಿಗೆ ಕರೆದಿದ್ದಾರೆ. ಅವ್ರೇನು BJP ಅವರಿಗೆ ಆಹ್ವಾನ ಅಂತೂ ಮಾಡಿಲ್ಲ. ಅದ್ರಲ್ಲಿ ನಮ್ಮ ಪಾರ್ಟಿಯವರು ಇದ್ದಾರೆ. ಯಾರಿಗೆ ಸರಿ ಅನಿಸುತ್ತೆ ಅದು ಮಾಡಬೇಕಂತೈತಿ, ಯಾರಿಗೆ ಗೊತ್ತಿಲ್ಲ ಏನಾಗಿದೆ ಇದು ಅನ್ನೋದು, ಹಿಂದೆಗಡೆ ಏನಾಗಿದೆ ಹಿಂದೆಗಡೆ ಅನ್ನೋದು ಗೊತ್ತಿಲ್ಲ ಅಂತ ಹೋಗಿದ್ದಾರೆ. ಬಹುಶಃ ಆ ಮಂದಿ ಹೆಚ್ಚಿಗೆ ಕಂಡಿರ್ಬೋದು. ಅದು ಇರೋದಲ್ಲ ರಾಜಕೀಯ ಅಂದರೆ ಅವರು ಅವ್ರದ್ದು ಕೆಲಸ ಅವ್ರು ಮಾಡೋರೆ, ವಿರೋಧ ಮಾಡೋಕ್ಕೆ ಇರೋರು ಅವರು. ಮತ್ತು ಅದು ನಮ್ಮ ವಿರೋಧ ಪಕ್ಷದವ್ರು ಅದು ಮಾಡೇ ಮಾಡ್ತಾರೆ. ಅದೇನು ಸಮಸ್ಯೆ. ಈಗೇನು ನಮ್ಮದು ಪ್ರಶ್ನೆ ಏನು, ಆ ಕೆಲಸ ಆಗಬೇಕು, ಅದು ಒಂದೇ. ಅದು ಅವರಿಂದ ಯಾರು ಹೋಗ್ತಾರೋ ಯಾರು ಬರ್ತಾರೋ ಅದು ನಾವು ತೆಗಿಬೇಕು. ನಮಗೇನು ಬೇಕು, ರೈತರಿಗೆ ಪರ ಕೆಲಸ ಮಾಡಿಕೊಡ್ಬೇಕು. ನಮ್ಮ ಕಾಂಗ್ರೆಸ್ ಪಾರ್ಟಿ ಸಾಕಷ್ಟು ಯಾವಾಗಲಾದರೂ ನೀರಾವರಿ ಮೇಲೆ ಹೆಚ್ಚಿಗೆ ಗಮನ ಕೊಡ್ತೀವಿ. ಇನ್ನೂ ಅದು ಮುಂದ್ಗಡೆ ಆದರೂ ಅದನ್ನ ಅರಿಕೆ ಮಾಡಿಕೊಳ್ಳೋದಿಷ್ಟೇ. ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಹೋರಾಟ ಭಾವ, ಅದರಲ್ಲಿ ಎರಡು ಮಾತಿಲ್ಲ. ವಾಲಿಯವರ ಅನೇಕ ಪರ ಹೋರಾಟಗಳ ಬಗ್ಗೆ ನಮಗೆ ಅಭಿಮಾನ ಇದೆ ಮತ್ತು ಅವರು ಅದರ ಜೊತೆ ನಮ್ಮ ಸಹಕಾರನೂ ಇದೆ. ಗಣ್ಯರು ಈಗಾಗಲೇ ನಮ್ಮ ನಾಯಕರು, ಗಣ್ಯರಾಗಲಿ, ಕುರಿಯವರಾಗಲಿ, ಗುರುಗಳು, ನಮ್ಮ ಹಿರಿಯರು ಎಲ್ಲರೂ, ಗುರುಗಳು, ನಮ್ಮ ಮಲ್ಲವರು ಎಲ್ಲ ನಮ್ಮ ಹಿರಿಯರಿಗೆ ಸೇರಿದ್ದೀವಿ. ಇಲ್ಲಿ ನಮಗೆ ಮುಜುಗರ ಆಗಿದೆ ಇಷ್ಟೇ. ಈಗಾಗಲೇ ಟೆಂಡರ್ ಆಗಿದೆ. ಸುಮಾರು 5-6 ವರ್ಷಗಳಿಂದ ವಾಲಿಯವರೇ ಹೇಳುವ ಹಾಗೆ 13 ವರ್ಷದಿಂದ ಈ ಕೆಲಸ ಪೆಂಡಿಂಗ್ ಬಿದ್ದಿತ್ತು. ಆ ಕೆಲಸದ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಅವರೇ ಒಪ್ಕೊಂಡಾರ. ಮತ್ತು ಅದು ನಿಮಗೆ ಗೊತ್ತಿರ್ತಕ್ಕಂಥ ಸಂಗತಿ. ಆದರೆ ಈ ಸರ್ಕಾರ ಬಂದ ತಕ್ಷಣವೇ ಮಾನ್ಯ ಶ್ರೀಮಂತ CS ನಾಡಗೌಡ ಸಾಹೇಬರು ತಕ್ಷಣ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕರೆದು ಈ ಊರಿನ ಎಲ್ಲ ಹಿರಿಯರು, ಜನರಿಗೆ ಮಾತು ಪ್ರಸ್ತಾಪ ಮಾಡಿದ್ರು. ಎಲ್ಲ ಹಿರಿಯರು, ಮೇಜವರು ಇದ್ದರು, ಕುರಿಯವರು ಇದ್ದರು, ಇಲ್ಲಿರ್ತಕ್ಕಂಥ ಅನೇಕ ಜನ, ನೀವು ಇದ್ರಿ, ಭಾಳ ಜನ ಹಿರಿಯರಲ್ಲೆಲ್ಲ ಇದ್ದರು. ಚೀಫ್ ಇಂಜಿನಿಯರ್ ಮುಖಂಡತ್ವದಲ್ಲಿ ಒಂದು ಸುದೀರ್ಘವಾದ ಚರ್ಚೆಯನ್ನು ಮಾಡಿ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ, ಅದರಲ್ಲಿ ಮುಖ್ಯವಾಗಿ ಮುದ್ದೇಬಿಹಾಳ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನೀರಾವರಿ ತೊಂದರೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಮಾನ್ಯ ಚೀಫ್ ಇಂಜಿನಿಯರ್ ಮುಖಂಡತ್ವದಲ್ಲಿ ಇನ್ನೂ ಒಂದು ಮೀಟಿಂಗ್ ನಾನು ಕರಿತೀನಿ ಅಂಥೇಳಿ ಅವಾಗ ಹೇಳಿ, ಅದರ ಪ್ರಕಾರನೇ ಈ ಒಂದು ಈಗಾಗಲೇ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಅಮರೇನ ಗುಡಿಯಲ್ಲಿರ್ತಕ್ಕಂಥ ಒಂದು ಏನು ಆ ಬ್ರಿಡ್ಜ್ ಐತಿ, ಆ ಬ್ರಿಡ್ಜ್ ಪಾಸ್ ಮಾಡ್ತಕ್ಕಂಥ ಬ್ರಿಡ್ಜು ಶಾಂಕ್ಷನ್ ಆಗಿದೆ. ದುಡ್ಡು ಕೂಡ 32 ಲಕ್ಷ ರೂಪಾಯಿ ಅಂತೇಳಿ ಗುರುಗಳು ಹೇಳಿದ್ದಾರೆ. 30 ಲಕ್ಷ ರೂಪಾಯಿ ನಿಗದಿತ ಆಗಿದೆ. ಟೆಂಡರ್ ಒಂದು ಪ್ರಕ್ರಿಯೆ ಆಗಿ ಅದು ಕಾನೂನಿನ ತೊಂದರೆಯಿಂದ ಮುಂದಕ್ಕೆ ಹೋಗಿದೆ. ಚುನಾವಣೆ ಬಂತು, ಹೋಯಿತು. ಆದರೆ ಈಗ ಮತ್ತೆ ನಿನ್ನೆ ತಾನೇ ಮಾನ್ಯ ಶಾಸಕರು ಸಂಬಂಧಪಟ್ಟಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಮತ್ತು ಎಲ್ಲ ಹಿರಿಯರನ್ನು ಕರೆದು ಏನಾಯ್ತಿದು, ನಮ್ಮ ಏರಿಯಾದಲ್ಲೇ ಚಳವಳಿ ಮಾಡ್ತಕ್ಕಂಥ ನಿಟ್ಟಿಗೆ ನೀವು ಒಯ್ಬಾಡ್ರಿ ಅಂತ ಕಟ್ಟುನಿಟ್ಟಿನ ಆದೇಶ ಮಾಡಿದ್ದಾರೆ. ಅದು ಇನ್ನು 15 ದಿನದೊಳಗನೆ ಮೋಸ್ಟ್ಲಿ ರೀಟೆಂಡರ್ ಆಗುತ್ತೆ, ಕೆಲಸ ಪ್ರಾರಂಭ ಆಗುತ್ತೆ. ಅದಕ್ಕೆ ನಾವು ಒಂದು ಮಾತನ್ನು ವಾಲಿಯವರಿಗೆ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ನಿಮ್ಮ ಹೋರಾಟದ ಎಲ್ಲ ರೀತಿಯ ಸಹಕಾರ ನಮ್ಮದೈತಿ. ಆದರೆ ಈ ಕೆಲಸಕ್ಕೆ ಮಾತ್ರ ಈಗಾಗಲೇ ಮಾನ್ಯ ಶಾಸಕರ ಅಭಿಪ್ರಾಯದಿಂದ, ಅವರ ಪ್ರಯತ್ನದಿಂದ ಇದು ಕೆಲಸ ಪ್ರಾರಂಭ ಆಗ್ತಾ ಇದೆ. ದಯವಿಟ್ಟು ಅದನ್ನು ಸ್ಥಗಿತಗೊಳಿಸಿರಿ. ಇನ್ನಿತರ R&Rದಾಗ ಏನಂದು 2-3 ಕೆಲಸ ಅವಾರ್ಡ್ ಕೊಡ್ರಿ ಅಂತ ಹೇಳಿರಿ. ಅದನ್ನು ಕೂಡ ದನೇರಿ ಈ ಸಲ ಬೆಂಗಳೂರಿನಿಂದ ಬಂದ ತಕ್ಷಣ ಮತ್ತೆ R&R ಆಫೀಸರ್ನ ಕರೆದು ಆ ಅವಾರ್ಡ್ ಮಾಡ್ತಕ್ಕಂಥ ಕೆಲಸ ಸ್ಪೆಷಲ್ ಕರೆದು ಆ ಕೆಲಸಗಳನ್ನು ಕೂಡ ಮಾಡ್ತೇವೆ. ಪ್ರಾಮಾಣಿಕವಾಗಿ ರೈತರ ಜೊತೆ ನಾಡಗೌಡರು ಯಾವತ್ತಿಗಾದರೂ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಯಾಕೆ ಇಲ್ಲಿ ಹೇಳಕತ್ತೀನಿ ಆದರೆ ಅದನ್ನೇ ಬೇರೆ ರೀತಿ ದುರುಪಯೋಗ ಪಡೆದುಕೊಳ್ತಕ್ಕಂಥ ಜನ ಇದ್ದಾರ ಸಮಾಜದಾಗ. ಅವ್ರ ಬಗ್ಗೆ ತಾವು ಎಚ್ಚರಿಕೆಯಿಂದ ಇರ್ರಿ ಅಂತ ವಾಲಿಯವರಲ್ಲಿ ನಾನು ವಿನಂತಿಸಿಕೊಂಡು, ಮುಂದಿನ ದಿನಮಾನದಲ್ಲಿ ಮಾನ್ಯ CS ನಾಡಗೌಡರ ಮುಖಂಡತ್ವದಲ್ಲಿ ವಾಲಿಯವರಂಥ ಚಳವಳಿಗಾರರ ಒಂದು ಸಲಹೆ ಸೂಚನೆಗಳನ್ನು ಪಡೆದು ಈ ನಾಡಿನ ಅಭಿವೃದ್ಧಿ ಮತ್ತು ನೀರಾವರಿ ಅಭಿವೃದ್ಧಿಗಾಗಿ ಸಹಕರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಹೋರಾಟದ ಒಂದು ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ವಾಲಿಯವರು
ಹೋರಾಟದ ಒಳ ಹೊರಗಿನ ಎಲ್ಲ ವಿಚಾರಗಳು ಅವ್ರಿಗೆ ಗೊತ್ತಿದೆ. ಅದಕ್ಕಾಗಿ ಈಗಾಗಲೇ ಮಂಜೂರಾದಂಥ ಕಾಮಗಾರಿಗೆ ತಮ್ಮ ಪ್ರಯತ್ನವೂ ಇದೆ. ನಾಡಗೌಡ ಸಾಹೇಬರ ಒಂದು ಸಹಕಾರ ಮತ್ತು ಅವರ ಆಶೀರ್ವಾದದಿಂದ ಈ ಕೆಲಸ ನಡೀತಾ ಇದೆ. ದಯವಿಟ್ಟು ಸ್ಥಗಿತಗೊಳಿಸಿರಿ ಅಂತೇಳಿ ಅವರಲ್ಲಿ ನಾವು ಹಂಚ್ಕೊಳ್ತೀವಿ. ಶ್ರೀ ಶರಣ ವೀರೇಶ್ವರರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ನಡೆದಂಥ ಚಿಮ್ಮಲಗಿ ಏರ್ ನೀರಾವರಿಯ ಬಗ್ಗೆ ಸ್ಟ್ರೈಕ್ ಬಗ್ಗೆ ಇದು ಅನಿವಾರ್ಯತೆ ಇದ್ದಿದ್ದಿಲ್ಲ. ಯಾಕೆ ಅನಿವಾರ್ಯತೆ ಇದ್ದಿದ್ದಿಲ್ಲಪ್ಪ ಅಂತಂದ್ರೆ ನಮ್ಮ ಭಾಗದ ಅಪ್ಪಾಜಿ CS ನಾಡಗೌಡ ಸಾಹೇಬರು ಆ ಕೆಲಸವನ್ನು ಈಗಾಗಲೇ ಪ್ರಗತಿಯಲ್ಲಿರುತ್ತದೆ. ಅದ್ರ ಬಗ್ಗೆ ತಕ್ಕಂಥ ಅಧಿಕಾರಿಗಳು ಕಳಿಸಿ ಅವರಿಗೆಲ್ಲ ಅದ್ರ ಜೊತೆ ಮಾತಾಡಿಬಿಟ್ಟು ಅದನ್ನು ಟೆಂಡರ್ ಮಾಡಿ ಈ ಮೂಲಕನ ಈ ವೇಳೆಯಲ್ಲಿ ಅದು ಅತಿ ತಕ್ಷಣವಾಗಿ ಅದು ಕೆಲಸಕ್ಕೆ ಜಾರಿ ಆಗ್ಬೇಕಂತಂದ್ಬಿಟ್ಟು ನಮ್ಮ ಭಾಗದ CS ನಾಡಗೌಡ ಅಪ್ಪಾಜಿ ಸಾಹೇಬರು ಹೇಳಿದ್ದಾರೆ. ಆ ಕೆಲಸಕ್ಕೆ ಇದು ಸ್ಟ್ರೈಕ್ ಮಾಡುವಂಥ ಅನಿವಾರ್ಯತೆ ಏನು ಇದ್ದಿದ್ದಿಲ್ಲ. ಅದನ್ನು ತಿಳ್ಕೊಬೇಕು ಎಲ್ಲ ಪರ ರೈತರು. ಅದೇ ರೀತಿಯಾಗಿ ಹೋದ ವರ್ಷ ಅಲ್ಲಿ ನಿಂತಂಥ ಅರಸನಾಳದಲ್ಲಿ ನೀರು ನಿಂತಿತ್ತು ನಮಗೆ. ಆ ಸಂದರ್ಭದಲ್ಲಿ ಮಳೆಗಾಲ ಆಗಿಬಿಟ್ಟು ಎಲ್ಲ ಅಷ್ಟು ರೈತರು ಬಿತ್ತನೆ ಮಾಡಿದಂಥ ಸಂದರ್ಭದಲ್ಲಿ ಮಳೆ ಬರದೇ ಇರುವ ಸಂದರ್ಭದಲ್ಲಿ ಎಲ್ಲ ನಮ್ಮ ಊರಿನ ಗಣ್ಯ ವ್ಯಕ್ತಿಗಳು ಎಲ್ಲ ನಮ್ಮ ಪೃಥ್ವಿದನಿಯವರು, ಮಾತೇಶ್ ಗಂಗನಗೌಡರವರು, ಶಂಕರ್ರಾವ್ ದೇಶಮುಖರವರು ಎಲ್ಲ ನಮ್ಮ ಊರಿನ ಸಮಸ್ತ ರೈತರವರು ಎಲ್ಲ ಹೋಗ್ಬಿಟ್ಟು ಅರಸನಾಳದಲ್ಲಿ ಇದ್ದಂಥ ನೀರನ್ನು ಸ್ಟಾಪ್ ಮಾಡಿದ್ರಲ್ಲಿ ಆ ರೈತನಿಗೆ ಒಂದು ಸಮಸ್ಯೆ ಆಗಿತ್ತು. ಆ ಸಮಸ್ಯೆನ ನಾವು ಬಗೆಹರಿಸ್ತೀವಪ್ಪ, ಯಾಕೆ ರೈತರಿಗೆ ಅನಾನುಕೂಲ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಅಲ್ಲಿ ಇದ್ದಂಥ ನೀರನ್ನು ಇಲ್ಲಿ ಅಮರೇನಗುಡಿಯವರಿಗೆ ಖರ್ಚು ಮಾಡಿದ್ರು. ಹೋದ ವರ್ಷ ಮಾಡಿದಂಥ ಸಂದರ್ಭದಲ್ಲಿ ಆ ವೇಳೆಯಲ್ಲಿ ಮಾಡುವಂತಂದ್ಬಿಟ್ಟು ಸಾಹೇಬರಿಗೆ ಹೇಳಿದಾಗ ಅವರು ಮಾತು ಕೊಟ್ಟೋಗಿದ್ರು, ನಾವು ಇನ್ನೇನು ಕೆಲವೇ ದಿನದಲ್ಲಿ ಈ ಕೆಲಸವನ್ನು ಪ್ರಾರಂಭ ಮಾಡಿಬಿಟ್ಟು ಮುಗಿಸ್ಕೊಡ್ತೀವ್ರಿ ಅನ್ನುವಂಥ ಮಾತನ್ನು ಹೇಳಿ ಹೋಗಿದ್ರು. ಅದೇ ರೀತಿಯಾಗಿ ಆ ಕೆಲಸವನ್ನು ಅವರು ಪ್ರಗತಿಯಲ್ಲಿದ್ದಂಥ ಕೆಲಸವನ್ನು ಈ ಥರ ಸುಮ್ಮನೆ ಸ್ಟ್ರೈಕ್ ಮಾಡುವಂಥ ಅವಶ್ಯಕತೆ ಏನಿಲ್ಲ ಅಂತ ಅಂದ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ.